ವರ್ಷಗಳ ಹೋಗ್ತಾರೆ ಸಮಾಜ ನೀವೆಲ್ಲ ಕಾಣಿಸಿ ನಮಗೆ ಸನ್ಮಾನ ಮಾಡಿ ಆಶೀರ್ವಾದವನ್ನು ಮಾಡ್ತಾ ಬಂದಿದ್ದೀರಾ. ಇದು ಇನ್ನೊಂದು ವೃತ್ತಿ ವ್ಯಾಪಾರ. ಒಂದು ಈ ಸಮಾಜ ವ್ಯಾಪಾರ ವೃತ್ತಿ ಮಾಡಿ ಗೌರವವಾಗಿ ಜೀವನ ಮಾಡುವಂಥ ಯಾವುದಾದ್ರೂ ಸಮಾಜ ಇದ್ದರೆ ಆರ್ಯ ವೈಶ್ಯ ಸಮಾಜ ಅನ್ನೋದನ್ನು ಯಾರು ಕೂಡ ಮರಿಬಾರ್ದು. ಈ ಒಂದು ಸಮಾಜದಿಂದ ವ್ಯಾಪಾರ ಮತ್ತು ಇಂಡಸ್ಟ್ರಿಯಿಂದ ದೇಶದಲ್ಲೇ ಕೂಡ ಪ್ರತಿಷ್ಠಿತ ಕಾರಣಭೂತರು ಆರ್ಯ ವೈಶ್ಯ ಸಮಾಜ. ಇಲ್ಲಿ ಒಂದೇ ಅಲ್ಲ, ಎಲ್ಲ ದೇಶದಲ್ಲಿ ಎಲ್ಲ ಕಡೆ ಕೂಡ ಅದಾರೆ. ಇಂಥ ಒಂದು ಸಮಾಜ ನಾವು ನಿಮ್ಮಲ್ಲಿ ಮನವಿ ಮಾಡೋದಿಷ್ಟೇ, 9ನೇ ತಾರೀಕು ಚುನಾವಣೆ ನಡೀತದೆ. ನೀವೆಲ್ಲರೂ ಕೂಡ ಹಿಂದಿನ ಭಾರತೀಯ ಜನತಾ ಪಕ್ಷಕ್ಕೆ ಮತವನ್ನು ಹಾಕಿ ಬಂದಿರ. ಒಂದೇ ಮಂಥನಕ್ಕೆ ಅವ್ರ ಮಂಥನಕ್ಕೆ ಬೇರೆ ಯಾರು ಕೂಡ ಬೆಳಿಬಾರ್ದು ಅಂತ ಅವರ ಯೋಚನೆ. ಬಹುಶಃ ಇದೇ ರೀತಿ ಆದರೆ ದಾವಣಗೆರೆ ಶ್ಯಾಮನೂರು ಊರು ಅಂತ ಇಟ್ಟು ನಾನು ಅನುಮಾನ ಪಡುವಂಥ ಅವಶ್ಯಕತೆ ಇಲ್ಲ. ಈ ರೀತಿಯಾಗಿರುವಂಥ ನಾವೀಗ ಮುದ್ದುರಾಯಪ್ಪನ್ ಇರ್ಬೋದು, ರಮಾನಂದ್ ಇರ್ಬೋದು, ಯಾರ್ಯಾರು ಹೆಸರು ಎಲ್ಲೆಲ್ಲೂ ಇಲ್ಲ. ಯಾವುದೇ ರೋಡಿಗೂ ಯಾವುದೇ ಸರ್ಕಲ್ಗೂ ಅವ್ರು ಬಿಟ್ಟು ಬೇರೆ ಹೆಸರಿಲ್ಲ. ಈ ರೀತಿಯಾಗಿ ಮಾಡುವಂಥ ಪ್ರವೃತ್ತಿಯನ್ನ ಈ ಒಂದು ಕಾಂಗ್ರೆಸ್ನವರು ಮಾಡ್ತಿದ್ದಾರೆ. ಬಹುಶಃ ನಿಮಗೆಲ್ಲ ಗೊತ್ತಿರುವ ಹಾಗೆ ಕಾಂಗ್ರೆಸ್ ಸರ್ಕಾರ ಬಂದು 3 ವರ್ಷದಲ್ಲಿ ಭ್ರಷ್ಟಾಚಾರ, ಇವತ್ತು ಆಡಳಿತದ ವೈಫಲ್ಯ, ತೆರವುಗಳಿಗೆ ಎಲ್ಲರಿಗೂ ಕೂಡ ತೊಂದರೆ ಕೊಡುವಂಥ ಕೆಲಸವನ್ನ, ಹಿಂದೂಗಳನ್ನು ಹತ್ಯೆ ಮಾಡುವಂಥ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ. ಈ ಸರ್ಕಾರವನ್ನು ಎಷ್ಟೆತ್ತು ಅಂತ ಈ ರಾಜ್ಯದ ಜನತೆ ಬೈತಾರೆ. ಎಲ್ಲರೂ ಕೂಡ ಎಲ್ಲ ಸಮಾಜದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸ್ತಾರೆ. ಈ ಶ್ರೀನಿವಾಸ ದಾಸ್ ಗೆಲ್ಲೋದ್ರಲ್ಲಿ ಯಾವುದೇ ತರಹದ ಅನುಮಾನ ಇಲ್ಲ. ನಿಮ್ಮ ಸಮಾಜ, ನಿಮ್ಮ ವ್ಯಾಪಾರಕ್ಕೆ ಬಂದಂತ ಜನಗಳಿಗೆ ಹೆಚ್ಚು ಭಾರತೀಯ ಜನತಾ ಪಕ್ಷಕ್ಕೆ ವೋಟ್ ಹಾಕಿ ಅಂತ ನೀವೆಲ್ಲರೂ ಕೂಡ ಹೇಳಿದ್ರೆ ಕನಿಷ್ಠ 20-25 ಸಾವಿರ ಮತದ ಅಂತರದಲ್ಲಿ ಗೆಲ್ತಾರೆ. ದುಡ್ಡು ಏನು ಮಾಡೋದಿಲ್ಲ. ನಾನು ಬಹಳ ಸರಿ ನೋಡಿದ್ದೀನಿ, ದುಡ್ಡು ಕೊಟ್ಟರೆ ಗೆಲ್ತಾರೆ ಅಂತ. ದುಡ್ಡು ಏನು ಕೊಟ್ಟರೆ ಇದು ಕೂಡ ಶ್ರೀನಿವಾಸ ದಾಸ್ ಗೆಲ್ಲೋದು ಸಮಸ್ಯೆಯಿಂದ. ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು. ಈ ಆಶೀರ್ವಾದವನ್ನು ಮಾಡೇ ಮಾಡ್ತಾರೆ ಅಂತ ನಾವು ಖಂಡಿತವಾಗಿ ಕೂಡ ಆಶಿಸಿದೆ. ನಿಮ್ಮೆಲ್ಲ ಸಹಕಾರ ಇರಲಿ. ನಾವು ಯಾವಾಗ ಕೂಡ ಬೇರೆ ಕೆಲಸ ಇದ್ರೂ ಕೂಡ ಮಾಡ್ಕೊಳ್ಳಿಕ್ಕೆ ಸದಾ ಸಿದ್ಧವಾಗಿದ್ದರಿಂದ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ತಮಗೆಲ್ಲರಿಗೂ ನಮಸ್ಕಾರ ಮಾಡಿ ನನ್ನ ಮಾತನ್ನು ಪೂರೈಸ್ತೀನಿ.